इधर से मैं दिखाते आपको देखो हाँ कैसे किया ಆತ್ಮೀಯ ಕನ್ನಡ ಬಂಧುಗಳೇ, ಇವತ್ತು ನಾವು GSS ಹೋಟ್ಲು ಮಾಲೀಕರು ಆಮೇಲೆ ಹಿಂದಿ ವಾಹನಗಳ ವಿರುದ್ಧ ನಮ್ಮ ಮಡವಾಳ ಸ್ಟೇಷನ್ ಹತ್ರ ಎಲ್ಲ ನಮ್ಮ ಸಂಘದ ಸದಸ್ಯರು, ವಾರ್ಡಾಧ್ಯಕ್ಷರು, ಮಹಿಳಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಂದು ನಾವಿಲ್ಲಿ ಮಡವಾಳ ಠಾಣಾ ಅಧಿಕಾರಿ ಯಾವುದೇ ಕಾರಣಕ್ಕೂ ಅವನು ಓಪನ್ ಮಾಡೋದು ಬಿಡಬಾರ್ದು. FIR ಮಾಡಿ ಅವನ್ನ ಜೈಲಿಗೆ ಕಳಿಸಲೇಬೇಕು. ಲೈಸೆನ್ಸ್ ರದ್ದೇ ಮಾಡಬೇಕು. ಅದೇನು ರದ್ದು ಮಾಡಲಿಲ್ಲ ಅಂದರೆ ನಾವು ನಮ್ಮ ಕರ್ನಾಟಕ ರಕ್ಷಣೆಗೆ ಪರವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಕೇಳ್ಬಂತೀವಿ. ನಮ್ಮ ಕಾರ್ಯಕರ್ತರು ಏನಿದ್ದೀವಿ ಈಗ ಹೋಟೆಲ್ ಪರವಾಗಿ ಆ ಹೋಟೆಲ್ನಲ್ಲಿ ಯಾರು ಏನು ಅಪೋಸನ್ನು ಹಾಕಿದ್ರು ಅದ್ರ ಬಗ್ಗೆ ನಮ್ಮ ಮಡಿವಾಳ ಸ್ಟೇಷನ್ ಮೊಹಮ್ಮದ್ ಸರ್ ಅವರು ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಹೋಟೆಲ್ ಯಾವುದೇ ಕಾರಣಕ್ಕೂ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಓಪನ್ ಮಾಡಿದ್ದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತುಂಬಾ ಕರ್ನಾಟಕದಾದ್ಯಂತ ತುಂಬಾ ಹೋಗಿದೆ. ನೀವು ಮಾಡ್ತಕ್ಕಂಥ ಘನಕರ್ತಗಳು ಏನಂತ ಹೇಳಿದ್ರೆ ಆಟೋದವ್ರಿಗೆ ತೊಂದರೆ ಕೊಡೋದು, ಕನ್ನಡಿಗರಿಗೆ ಟ್ಯಾಕ್ಸಿ ಡ್ರೈವರ್ಗಳಿಗೆ ಹಿಡ್ಕೊಂಡು ಹೊಡೆಯೋದು, ಕನ್ನಡದವ್ರು ಎಲ್ಲೇ ಕೆಲಸ ಮಾಡಲಿ ಅವ್ರಿಗೆ ಹಿಡ್ಕೊಂಡು ಹೊಡೆಯೋದು, ದೌರ್ಜನ್ಯ ಮಾಡೋದು, ಇದೆಲ್ಲ ನಿಮಗೆ ತುಂಬ ಆಗಿದೆ. ದಯವಿಟ್ಟು ಇವರಿಗೆ ಕಾನೂನು ಪ್ರಕಾರ ನಾವು ಶಿಕ್ಷಣ ಕೊಡಬೇಕಂತ ನಮ್ಮನ್ನು ಕೇಳ್ಕೊತಾ ಇದ್ದೀವಿ. ಹಾಗೂ ಮತ್ತೆ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ನಾವು ಆ ಪೊಲೀಸ್ ಅವರಿಗೆ ತುಂಬ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಹಿಂದಿ ಹೋರಾಟ ಅವನಿಗೆ ತುಂಬಾನೇ ಆಗೋಗಿದೆ. ದಯವಿಟ್ಟು ಅವ್ರಿಗೆ ಶಿಕ್ಷೆ ಕೆಲಸ ದಯವಿಟ್ಟು ಮಾಡಬೇಕಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ.